ನಮಸ್ಕಾರ ಎಲ್ಲರಿಗೂ. ನಾನು ಅಕ್ಷತಾ ನಾಯಕ್. ನಾನು ನಿಮ್ ಜೊತೆ ಒಂದೆರಡು ಘಟನೆಗಳನ್ನ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಯಾಕಂತಂದ್ರೆ ಮೇ ಬಿ ನಿಮ್ ಜೊತೆನೂ ಆಗಿರತ್ತ, ಡಿಫ್ರೆಂಟ್ ಆಗಿರತ್ತ. ಹೆದರಿಕೆ ಎಲ್ಲಾರ್ಗೂ ಬಂದೇ ಬರತ್ತ. ನೀವ್ ಯಾವ ತರ ಹೆದ್ರಿರಿ, ನಾನ್ ಯಾವ ತರ ಹೆದ್ರಿನ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಏನಾಗಿದೆ ಅಂದ್ರ ಮನಿ ಐತಲ್ಲ, ಮನಿ ಬಿಟ್ಟು ಒಂದ್ ರೋಡಿಂದ ಅಂದ್ರ ಇದ್ ಮನಿ ಐತಂದ್ರ ಹಿಂಗ್ ಪಾಸ್ ಆಗಕತ್ತಿದೆ. ಸೊ ಪಾಸ್ ಆಗೋಬೇಕಾದ್ರೆ ನಂಗ ಜೋರ್ ಸೌಂಡ್ ಬರಾತಿತ್ತು ರೋಡ್ ಕಡೆ. ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ನಂದು ಫಸ್ಟ್ ಫ್ಲೋರ್ ಐತಿ. ಸೊ ಮೇಲೆ ಹತ್ಕೊಂಡು ಬರಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ. ಓಕೆ, ಅಲ್ಲಿ ಒಬ್ಬಕಿ ಕೂತಾಳ, ಅಳ್ಳಿಕತ್ತಾಳ ರೋಡಿನ ಫುಟ್ಪಾತ್ ಮೇಲೆ. ರೆಸಿಡೆನ್ಶಿಯಲ್ ಏರಿಯಾ ಐತಿ. ಫುಲ್ ಜೋಶೆ ಅಳಾತಾಳೆ. ನಂಗೆ ಹೆದರ್ಕಿ ಬಂತ, ಏನ್ ಆಗಾದೈತೆ ಅಕ್ಕಿನ ಜೊತೆ. ಪಟಕನ ಒಳಗಡೆ ಬಂದೆ, ರೂಮ್ ನೋಡ್ದೆ ಆಜು ಬಾಜು ಅಕ್ಕಿಂದ ಯಾರಾದ್ರೂ ಅದಾರೋ ಇಲ್ಲೋ ಅಂತ. ನೋಡ್ತೀನಿ ಯಾರು ಇಲ್ಲ. ಒಂದ್ ಸ್ಕೂಟಿ ನಿಂತೈತಿ. ಆಕಿ ಕಾಲೇಜ್ ಬ್ಯಾಗ್ ಹಿಂಗ್ ಹಿಡ್ಕೊಂಡ ಅಳಾಕತ್ ಬಿಟ್ಟಾಳ. ಹೆದರ್ಕಿ ಬಂತ. ಸ್ಕೂಲ್ ಹುಡುಗಿ ಅದಾಳ. ನಮ್ ದೇಶದೊಳಗ್ ಮೊದ್ಲೇ ಏನೇನೋ ಆಗತೈತಿ ಘಟನೆಗಳ. ನಾನು ಅಂಜ್ಬಿಟ್ಟೆ ಫಸ್ಟ್. ನನ್ ಕಾಲೇ ನಿರ್ಲಿಲ್ಲ ಓಡ್ ಹೋಗಿ ಆಕಿನ ಕಡೆ ಹೆಲ್ಪ್ ಮಾಡ್ಬೇಕಂತ. ಆಮೇಲೆ ಮತ್ ಕಾಲ ಹಿಂಗ್ ತಡದ್ ಬಿಡ್ತ. ಯಾಕಂತಂದ್ರ ಡೈಲಿ ಒಂದೊಂದ್ ಕೇಸ್ ಆಗ್ಲಿಕ್ಕತಾವು. ಮೊದ್ಲೇ ಬೆಂಗಳೂರು ಅಂದ್ರೆ ಮೊದ್ಲೇ ನನಗೆ ಅಂಜಿಕೆ ಹೋಗ್ಬೇಕಿನೇ ಹೋಗಾಕ, ಏನ್ ಮಾಡಾಕ. ಸೊ ನಾನು ಮತ್ತೆ ಥಿಂಕ್ ಮಾಡಿದೆ, ಇದೇನಾದ್ರೂ ಫ್ರಾಡ್ ಆಗಿದ್ರ, ಯಾರಾದ್ರೂ ನನಗೆ ಉಲ್ಟಾ ಫಸಾಯಿಸಿದ್ರ, ಇಲ್ಲ ನಾನು ಅಲ್ಲಿ ಹೋಗ್ಬಿಟ್ಟೆ ಫುಲ್ ಗುಂಪು ಹೋಗಿ ಯಾರಾದ್ರೂ ಬಂದ್ಬಿಟ್ರ, ನನ್ಗೇನಾದ್ರು ಅಟ್ಯಾಕ್ ಮಾಡ್ಬಿಟ್ರ, ಲೂಟಿ ಮಾಡ್ಬಿಟ್ರೆ ಎಲ್ಲ. ಆಗ ಹಂಗ ಹೆದರ್ಕಿ ಬರಾಕತ್ಬಿಟ್ಟು ಫುಲ್ ಜೋಶೆ ಅಳಾತಾಳಕಿ. ಹೆದರ್ಕಿ ಬಂತ, ಲೂಟಿ ಮಾಡ್ಬಿಟ್ರೆ ಎಲ್ಲ ಅಂತ ನಂದ್ ಮೈಂಡ್ನಾಗ ಹಂಗ ಹೆದರ್ಕಿ ಬರಾಕತ್ಬಿಟ್ಟು ನನಗ. ಲಾಕ್ ಮಾಡ್ಕೊಂಡ್ಬಿಟ್ಟೆ. ನಂದು ವಿಂಡೋದಿಂದ ಓಪನ್ ಮಾಡಿದ್ರೆ ಕಾಣಿಸ್ತೈತೆ ಅಕ್ಕಿ ಏನ್ ಮಾಡಾತಿದ್ಲ ಅಂತ. ಸೊ ನಾನು ನೋಡ್ದೆ, ಒಂದ್ 30 ಸೆಕೆಂಡ್ ನೋಡ್ದೆ. ಅಕ್ಕಿ ಇನ್ನೂ ಜೋರು ಬಿಕ್ಕಿ ಅಳಾಕತ್ತಾಳ. ಯಪ್ಪಾ, ಹೆಂಗ್ ಈಕಿ ಹುಡುಗಿ ಅಳಾಗತ್ತಾಳು ಕೊಂಡಾಳವೆ. ಬಿಲ್ ಆಫ್ ಫೇಲ್ಯೂರ್, ಬ್ರೇಕಪ್ ಆಗಿರ್ಬೇಕು ಏನ ಅಂತ. ಮನಸ್ಸು ಒಪ್ಪಕ್ಕೆ ರೆಡಿ ಇಲ್ಲ. ಹೋಗ್ ಅಕ್ಷತಾ. ಏನ್ ಮಾಡ್ಲಿ ನಾನು ಅವಾಗವಾಗ ಸಾವಧಾನ್ ಇಂಡಿಯಾ, ಕ್ರೈಮ್ ಪೆಟ್ರೋಲ್ ಅದು ಇದು ನೋಡ್ತಿರ್ತೀನಿ. ನಡ್ರಿ ಹೋಗೋಣ ಅಂತ ನಾನು ಧೈರ್ಯ ಮಾಡಿ ಹೋಗೋಕ್ಕಿಂತ ಫಸ್ಟ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ನಾನು ಕೇಳಿದೆ, ಇಲ್ಲಿ ನಂಗೆ ಗೊತ್ತಾಗತ್ತಿಲ್ಲ ಅಂತ. ನನ್ನ ಫ್ರೆಂಡ್ ಅಂದ್ರೆ ಆಯ್ತು ಹೋಗಿ ನೋಡ್ಕೊಂಬ ಅಲ್ಲ, ವಿಚಾರ ಮಾಡ ಅಂತ ಧೈರ್ಯ ಬಂತ. ಓಕೆ ಫೈನ್. ಸೊ ಓಡೋಡ್ ಹೋದೆ. ನಾನು ಹಿಂಗ್ ಹೋದಕಿನ ಕಡೆ ಆಕಿ ಇಲ್ಲಿ ಕೂತಿದ್ಲ ಅಂತ ಇಟ್ಕೋರಿ. ನಾ ಹಿಂಗ್ ಹೊಂಟೆ, ಒಬ್ರು ಅಂಟಿನೂ ಹಿಂಗ್ ಬರಾಕತ್ರ. ನಾ ಅನ್ಕೊಂಡೆ ಓಕೆ, ಇಲ್ಲೇ ಇವ್ರ ಮನಿ ಐತಿ, ಇವ್ರ ಮಮ್ಮಿ ಜೊತೆ ಜಗಳ ಮಾಡಿ ಇಲ್ಲಿ ಬಂದ್ ಕೂತಿ ಅಳಾಕತ್ತಾಳೇನಂತ ಪಾಸಿಬಿಲಿಟಿ ಐತಿ. ಅದಾರಿ ಅಲ್ಲಿ ಮಟ್ಟ ಹೋಗಿಬಿಟ್ಟೆ ಅಂದ, ಬರ್ರಿ ಹೋಗೋಣ ಅಂತ. ನಾವು ಸ್ಟ್ರೈಟ್ ಹಿಂಗ್ ಹೋದ್ವಾ. ಅವರು ನನ್ನ ಹಂಗೆ ಬಂದಿದ್ರು. ಅವರು ಸ್ವಲ್ಪ ಹೊತ್ತದಿಂದ ಅಬ್ಸರ್ವ್ ಮಾಡತ್ತಿರ್ಲಿ, ಕೇಳಾತಿರ್ಲ. ಸೊ ನಾನು ಅಬ್ಸರ್ವ್ ಮಾಡತ್ತೆ. ಸೊ ಎಟ್ ಎ ಟೈಮ್ ಹೋದ್ವಿ. ನಂಗೆ ಇನ್ನೂ ಧೈರ್ಯ ಬಂತು. ಓಕೆ, ಒಬ್ರು ಆಂಟಿ ಆದ್ರೂ ಬಂದಾರ. ಸೊ ಓಕೆ ಫೈನ್, ನನ್ಗೇನೋ ಹೆದರ್ಕಿ ಇಲ್ಲ. ಇವಾಗ ಏನಾಯ್ತ, ಯಾಕಳಾತಿ ಅಂತ ಫೇಸ್ ನೋಡಿರೋ ಫುಲ್ ಇನೋಸೆಂಟ್ ಅನ್ಸಾತಿದ್ಲ. ಆಮೇಲೆ ಇಲ್ಲಿ ಸಿಂಧೂರ್ ಹಚ್ಕೊಂಡಿಲ್ಲ. ಜೋಶೆ ಸೌಂಡ್ ಬರಾತಿತ್ತು. ಆಕಿ ಕೂತಾಳ, ಅಳ್ಳಿಕತ್ತಾಳ ಅಂದ. ಆಕಿ ಕೇಳ್ವಿ ಏನಾಯ್ತ, ಯಾಕಳಾತಿ ಅಂತ. ಆಮೇಲೆ ಇಲ್ಲಿ ಸಿಂಧೂರ್ ಹಚ್ಕೊಂಡಿಲ್ಲ. ಓಕೆ, ಈಗಿನ ಮದ್ವೆ ಆಗೈತಿ, ಕಾಲೇಜ್ ಬ್ಯಾಗ್ ಹಿಡ್ಕೊಂಡ ಅಳಾಕತ್ತಾಳ. ಮತ್ ನನ್ ತಲೆ ಕ್ವಶನ್ಸ್. ನೆಗೆಟಿವಿಟಿ ಥಿಂಕ್ ಮಾಡಕ ನಮ್ ದೇಶದೊಳಗೆ ಇಷ್ಟು ಘಟನೆಗಳು ಆಗ್ಬಿಟ್ಟವಲ್ಲ. ಒಬ್ರಿಗೆ ಹೆಲ್ಪ್ ಮಾಡಕ್ ಹೊಂಟಿವಂತಂದ್ರೂ ನಮಗೈತಲ್ಲ ಆಗಲ್ಲ ಹೆಲ್ಪ್ ಮಾಡಕ್. ಅಂತ ಸನ್ನಿವೇಶಗಳು ನಡೆದೇ ಬಿಟ್ಟಾವ. ಹೆಲ್ಪ್ ಮಾಡ್ಬೇಕನ್ನಸ್ತೈತಿ ನೀಡಿ ಪೀಪಲ್. ಈಗ ಸೊಸೈಟಿ ಒಳಗಡೆ ಇಷ್ಟೆಲ್ಲ ಆಗ್ಬಿಟ್ಟಾವಲ್ಲ, ಹೆಲ್ಪ್ ಮಾಡಲ್ಲ ಅನ್ನೋದೇ ಇಲ್ಲ. ಕೆಟ್ಟ ಅನಸ್ತ. ಓಕೆ, ಆಕಿನ ಜೊತೆ ಮಾತಾಡಿದ್ವಿ, ಎಲ್ಲ ಕೇಳ್ಕೊಂಡ್ವಿ. ಆಕಿನ ಗಂಡನ್ ಜೊತೆ ಏನೋ ಜಗಳ ಆಗಿತ್ತಂತ. ನೆಕ್ಸ್ಟ್ ಏರಿಯಾನೇ ಆಕಿಂದಿತ್ತ. ಆಕಿ ಅಲ್ಲಿಂದ ಬಂದು ಇಲ್ಲಿ ಕೂತ ಅಳಾಕತ್ತಿದ್ಲ. ಹಿಂಗ್ ಜಗಳ ಆಗೈತಿ ಆಂಟಿ ಎಲ್ಲಾ ತಿಳಿಸಿದ್ರು. ಗಂಡ ಹೆಂಡತಿ ಜಗಳ 4 ಗೋಡೆಗಳ ಮಧ್ಯ ಇರತ್ತ, ಅದನ್ನ ಹೊರಗ್ ತರಬಾರ್ದು ಅಂತ ಸ್ವಲ್ಪ ಹೊತ್ತು ಮಾತಾಡ್ಸಿ ಆಕಿಗ. ಹೊರಂಟಿನೂ ಬಾ ಟೀ ಕುಡಿ ನಿಮ್ ಮನೆಯೊಳಗ, ನನ್ ಜೊತೆ ಶೇರ್ ಮಾಡ್ಕೋ ಏನೈತಿ. ಇಷ್ಟೆಲ್ಲ ಅಲ್ರಿ. ಮತ್ತೆ ಹೆದರಿಕೆ ಬಂದಿದ್ದ ಬೇರೆ ವಿಷಯಕ್ಕ. ಏನಾದ್ರು ಇತ್ತಂದ್ರೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಇಲ್ಲ ಅಂದ್ಲು. ನಾನು ಯಾಕಂತ ಕೇಳಲಿಲ್ಲ. ಓಕೆ ಫೈನ್, ನಾನೇನ್ ಫ್ರೆಂಡ್ ಅದೀನಿ, ನನ್ ಜೊತೆ ಶೇರ್ ಮಾಡ್ಕೋ. ಆ ಟೈಮ್ ಒಳಗೆ ಏನೋ ಹೇಳೋ ಪರಿಸ್ಥಿತಿ ಇರ್ಲಿಲ್ಲ. ಸರಿ, ನನ್ ನಂಬರ್ ತಗೋ, ನಿನ್ಗೆ ಯಾವಾಗ ಕಾಲ್ ಮಾಡ್ಬೇಕು, ಫ್ರೆಂಡ್ಸ್ ಬೇಕಂತ ಅನ್ಸುತ್ತ, ನನ್ ಕಾಲ್ ಮಾಡಿ. ನನ್ ನಂಬರ್ ತಗೊಂಡ್ಲ. ಸ್ಕೂಟಿ ಇತ್ತಕಿನ ಕಡೆ ತಗೊಂಡ್ ಹೋದ್ಲ. ಅಲ್ಲ ಮಾಡೋದ್ ಮಾಡ್ಬಿಟ್ಟಿನಿ, ರಂಶಿನಿ ಮಾಡೀನಿ, ಕಳ್ಸಿವಿ ಎಲ್ಲ ಹೇಳಿ ಮಾಡಿ ನಂಬರ್ ಕೊಟ್ಬಿಟ್ಟಿನಲ್ಲ. 108 ಕ್ವಶನ್. ಈಕಿನ ಮನೆ ಇಲ್ಲೇ ಐತಂದ್ರೆ ಇಕ್ಕಿ ಯಾಕೆ ಲೋಡ್ ಬಂದ್ ಇಲ್ಲೇ ಅಳಬೇಕು.